ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂತಹ ಊದಲನ್ನು ಬಳಸಿ ಅದರಿಂದ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಕಿಚಡಿ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಊದಲು ಅನ್ನೋದು ಇದು ಒಂದು ಕಾಡು ಬೀಜ ಆಗಿದೆ. ಇದು ಧಾನ್ಯವಲ್ಲ. ಇನ್ನು ಇದು ಬೇಯಿಸಿದಾಗ ರಾಗಿಯ ರುಚಿ ಇರುತ್ತೆ ಮತ್ತು ಮುರಿದಾಗ ಅಕ್ಕಿ ಅಂತ ಇರೋದ್ರಿಂದ ಇದನ್ನು ಸಾನ್ವಾ ಅಕ್ಕಿ ಅಂತ ಕೂಡ ಕರೀತಾರೆ. ಈಗ ನಾನು ಊದಲನ್ನು ತೊಗೊಂಡಿದ್ದೀನಿ. ಇದನ್ನು 1 ಕಪ್ನಷ್ಟು ತೊಗೊಳ್ತಾ ಇದ್ದೀನಿ. ಆದಷ್ಟು ನಾವು ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಸಿರಿಧಾನ್ಯಗಳನ್ನೇ ತೊಗೊಳ್ಬೇಕಾಗತ್ತೆ. 1 ಲೋಟದಷ್ಟು ಊದಲನ್ನ ಒಂದು ಬೌಲಿಗೆ ಹಾಕಿ ನೀರು ಹಾಕಿ ಇದನ್ನು 1-2 ಸಲನಾದರೂ ತೊಳಿಬೇಕಾಗತ್ತೆ. ನಂತರ ಇದನ್ನು ನಾವು ನೆನೆಸ್ಬಿಟ್ಟು ಬಳಸಬೇಕು. ಕಡಿಮೆ ಅಂದರೂ ನಾವು ಇದನ್ನು 6 ಅವರ್ಸ್ ಆದರೂ ನೆನೆಸ್ಬೇಕಾಗತ್ತೆ. ನಾವು ಬೆಳಗ್ಗೆ ಮಾಡ್ತೀವಿ ಅನ್ನೋದಾದರೆ ನಾವು ರಾತ್ರಿನೇ ನೆನೆಸಿಡಬೇಕು. ರಾತ್ರಿ ಮಾಡ್ತೀವಿ ಅನ್ನೋದಾದರೆ ಬೆಳಗ್ಗೆನೇ ನೆನೆಸಿಟ್ಟು ಮಾಡಬೇಕಾಗತ್ತೆ. ಇದನ್ನು ಹಾಗೆ ಬಳಸಬಾರ್ದು, ನೆನೆಸ್ಬಿಟ್ಟೇ ಬಳಸಬೇಕು. ಈಗ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ನಾನು ನೀರು ಹಾಕಿ ಇದನ್ನು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ನಾನು ರಾತ್ರಿನೇ ನೆನೆಸ್ತಾ ಇದ್ದೀನಿ, ಬೆಳಗ್ಗೆ ಇದ್ರ ಕಿಚಡಿ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ನೆಂದಾಗಿದೆ. ಇದು ನೀರನ್ನೆಲ್ಲ ಬಸ್ಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಿಪ್ಪೆ ಇರುವಂತಹ ಹೆಸರು ಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ 1/4 ಲೋಟದಷ್ಟು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕೆಂಪು ಬೇಳೆನೂ ಕೂಡ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ 1/4 ಲೋಟದಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ತೊಗರಿಬೇಳೆ ಕೂಡ ಅಷ್ಟೇ 1/4 ಲೋಟದಷ್ಟು ತೊಗೊಳ್ತಾ ಇದ್ದೀನಿ. ಕಡಲೆಬೇಳೆ ಬೇಕಂದ್ರೂ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ. 1 ಕಪ್ಪು ಊದಲಿಗೆ ನಾನು 1/4 ಕಪ್ನಷ್ಟು ಬೇಳೆಗಳನ್ನು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಬೇಳೆಗಳಲ್ಲಿ ಕೂಡ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ಈಗ ಕುಕ್ಕರಿಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಕೊಳ್ಬೋದು. ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋವಂತಹ ಈರುಳ್ಳಿ ಹಾಕಿದ್ದೀನಿ ಮತ್ತು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋವಂತಹ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1-2 ಹಸಿಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಟೊಮೊಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ನಿಮಗೆ ಇಷ್ಟ ಆಗಿರುವಂತಹ ಯಾವ ತರಕಾರಿನಾದರೂ ನೀವು ಇಲ್ಲೇ ಆ್ಯಡ್ ಮಾಡ್ಕೊಳ್ಬೋದು. ಬೇಡ ಅನ್ನೋದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಕೆಲವರು ಆಲೂಗಡ್ಡೆ ತಿನ್ನಲ್ಲ, ಆಲೂಗಡ್ಡೆನ ಸ್ಕಿಪ್ ಮಾಡಿ ನವಿಲುಕೋಸನ್ನ ಬಳಸ್ಬೋದು. ತರಕಾರಿನ ಹುರಿದಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಮಸಾಲೆ ಐಟಮ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಕಾಳು ಮೆಣಸಿನ ಪುಡಿನ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಊದಲು ತೊಗೊಂಡಿದ್ದೀನಿ. 1/4 ಲೋಟದಷ್ಟು ಬೇಳೆಗೆ ನಾನಿಲ್ಲಿ 5 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಊದಲು ಅಳತೆಗೆ 1:3 ಅಳತೆ ಹಾಕಿದ್ದೀನಿ. ಇನ್ನು ಬೇಳೆಗೆ 1/4 ಲೋಟ ಆಗಿರೋದ್ರಿಂದ ಅದು ಕೂಡ 3ರಷ್ಟೇ ಆಗುತ್ತೆ. 2 ಲೋಟ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನೀವು ಬೇಕು ಅನ್ನೋದಾದರೆ ಇನ್ನೊಂದು ಲೋಟ ಎಕ್ಸ್ಟ್ರಾ ನೀರನ್ನ ಕೂಡ ಹಾಕ್ಕೊಳ್ಬಹುದು. ಸ್ವಲ್ಪ ನೀರಾಗಿ ಚೆನ್ನಾಗಿ ಆಗುತ್ತೆ. ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ನಂತರ ನಾನು ಊದಲನ್ನೇನು ನೆನೆಸಿ ತೊಳೆದು ಇಟ್ಟಿದ್ದನಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮ್ನಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಊದಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಬೇಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ತರಕಾರಿ, ಬೇಳೆ ಎಲ್ಲ ಬಳಸಿರೋದ್ರಿಂದ ಫೈಬರ್ ಹಾಗೂ ಪ್ರೋಟೀನ್ ರಿಚ್ ಕೂಡ ಆಗಿದೆ. ಎಲ್ಲ ರೀತಿಯ ಪೋಷಕಾಂಶಗಳು ಇದರಲ್ಲಿರೋದ್ರಿಂದ ಒಂದು ಆರೋಗ್ಯಕರವಾದಂತಹ ತಿಂಡಿ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ನಾವು ಇದನ್ನು 3-4 ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ಊದಲು ಬೇಯೋದು ಸ್ವಲ್ಪ ನಿಧಾನ, ಹಾಗಾಗಿ ಒಂದು 4 ವಿಷಲ್ ಆದರೂ ಮಾಡಿಸ್ಕೊಳ್ಬೇಕಾಗತ್ತೆ. ನಮ್ಮ ಕುಕ್ಕರಿಗೆ 3 ವಿಷಲ್ ಸಾಕು, ಹಾಗಾಗಿ 3 ವಿಷಲ್ ಮಾಡಿಸಿದ್ದೀನಿ. 3 ವಿಷಲ್ ಆದಮೇಲೆ ಕಂಪ್ಲೀಟ್ ಪ್ರೆಷರ್ ಎಲ್ಲ ಇಳಿದ್ಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿರೋವಂತಹ ಊದಲಿನ ಕಿಚಡಿ ರೆಡಿಯಾಗಿದೆ ಅಂತ. ನೀವು ಕೂಡ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ವಾರಕ್ಕೊಮ್ಮೆ ಆದರೂ ಈ ಕಿಚಡಿನ ಒಮ್ಮೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ
ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.